ಇವತ್ತು ನಾವು ಪತ್ರೊಡೆ ಎಲೆ ಅಥವಾ ಕೆಸುವಿನ ಎಲೆಯಿಂದ 2 ಥರದ ಐಟಮ್ಸ್ ಮಾಡ್ತಾ ಇದ್ದೇವೆ. ಒಂದು ಪತ್ರೊಡೆ ಉಪ್ಪು ಕರಿ ಮತ್ತು ಇನ್ನೊಂದು ಪತ್ರೊಡೆ ಫ್ರೈ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಡು ಬರುವ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಉಡುಪಿ ಅಥವಾ ಮಂಗಳೂರು ಸೈಡಲ್ಲಿ ಈ ಪತ್ರೊಡೆಯಿಂದ ಕೆಲವೆಲ್ಲ ರೆಸಿಪೀಸ್ ಮಾಡ್ತಾರೆ. ಅದರಲ್ಲಿ ಇದೆರಡು ತುಂಬ ಕಾಮನ್ ಆಗಿ ಮಾಡುವಂಥದ್ದು. ಹಾಗೆ ಇದನ್ನು ನೋಡುವ ನಾವು. ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್. ಪತ್ರೊಡೆ ಮಾಡಲಿಕ್ಕೆ ಏನೆಲ್ಲ ಐಟಮ್ಸ್ ಬೇಕಾಗ್ತದೆ ಅಂತ ಹೇಳಿ ನಾವು ನೋಡ್ಕೊಂಡು ಬರುವ. ಬೆಳ್ತಿಗೆ ಅಕ್ಕಿ 2 ಗ್ಲಾಸ್, ಪತ್ರೊಡೆ ಎಲೆ 10 ಕೆಂಪು ಮೆಣಸು, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, 1 ತೆಂಗಿನ ತುರಿ, 3 ಸ್ಪೂನ್ ಕೊತ್ತಂಬರಿ ಬೀಜ, ಜೀರಿಗೆ 1 ಸ್ಪೂನ್, ಹುಳಿ ಮತ್ತು ಉಪ್ಪು. ಇದು 2 ಗ್ಲಾಸ್ ಬೆಳ್ತಿಗೆ ಅಕ್ಕಿ. ನಾವು ಬೆಳಿಗ್ಗೆ ನೆನೆಸಿಟ್ಟಿದ್ದೆವು. ಒಂದು 4 to 5 hours ಆಗಿದೆ ಇದಕ್ಕೆ. ಇದು ಪತ್ರೊಡೆ ಎಲೆಯನ್ನು ನಾವು ಚಂದ ಮಾಡಿ ನೀರಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೇವೆ. ಇದರದ್ದು ಹಿಂದೆ ಇದು ಕಾಣ್ತಿದ್ದಲ್ಲ ನರಗಳ ಥರ, ಅದನ್ನು ತೆಗಿಬೇಕಾಗ್ತದೆ ನೀಟಾಗಿ, ಇಲ್ಲದಿದ್ದರೆ ಅದು ತುರಿಸ್ತದೆ ತುಂಬ. ಹಾಗಾಗಿ ಅದನ್ನೆಲ್ಲ ತೊಳೆದು ಈಗ ಇಟ್ಟಿದ್ದೇವೆ ನಾವು. ಈಗ ನಾವು ಪತ್ರೊಡೆಗೆ ಮಸಾಲೆ ರೆಡಿ ಮಾಡುವ. ಗ್ಯಾಸ್ ಆನ್ ಮಾಡಿ ಮತ್ತು ಒಂದು ಬಾಣಲೆಯಲ್ಲಿ ಎಣ್ಣೆ, ಅದಕ್ಕೆ 10ರಿಂದ 12 ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಒಣಮೆಣಸನ್ನು ಹಾಕಬೇಕು. ಇದು ಸ್ವಲ್ಪ ಹುರಿಬೇಕು. ನೀವು ಸ್ವಲ್ಪ ಕಲರ್ ಚೇಂಜ್ ಆದದ್ದು ಗೊತ್ತಾದ ನಂತರ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕಿ ಒಳ್ಳೆ ಮಾಡಿ ಹುರಿಯಿರಿ. ಇದೆಲ್ಲ ಐಟಮ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕಿ ಒಳ್ಳೆ ಮಾಡಿ ಹುರಿಬೇಕು. ಇದೆಲ್ಲ ಐಟಮ್ಸ್ ಈಗ ಫ್ರೈ ಆಗ್ತಾ ಇರುವಾಗ ಕಲರ್ಸ ಚೇಂಜ್ ಆಗ್ತಾ ಉಂಟು ನೋಡಿ. ಹಾಗೆ ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು, ಆಯಿತಾ? ಆಗ ನಿಮಗೆ ಗೊತ್ತಾಗ್ತದೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಹೇಳಿ. ಹೀಗೆ ಪಟಪಟ ಅಂತ ಹೇಳಿ ಸೌಂಡ್ ಕೂಡ ಕೇಳ್ತಾ ಇರ್ತದೆ, ಅದು ಕೊತ್ತಂಬರಿ ಒಡೆಯುವಂಥದ್ದು ಎಲ್ಲ. ಹಾಗೆ ಇದು ರೆಡಿ ಆದ ನಂತರ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಿಗೆ ಇಡಬೇಕು. ಅರ್ಧ ತೆಂಗಿನಕಾಯಿಯನ್ನು ನಾವು ತುರಿದು ಇಟ್ಕೊಂಡಿದ್ದೇವೆ. ಈಗ ಸ್ವಲ್ಪ ಇಷ್ಟು ಹಿಂಗು ಹಾಕಿ, ಆಯಿತಾ? ಅದಕ್ಕೆ ಮತ್ತು ಸ್ವಲ್ಪ ತೆಂಗಿನ ತುರಿಗೆ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ನಿಮಗೆ, ಅಂದರೆ ಸ್ವಲ್ಪ ಟೇಸ್ಟ್ ಬರ್ತದೆ ಹಾಗೆ. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ, ಆಯಿತಾ? ಮತ್ತು ನಾವು ಬೆಳ್ತಿಗೆ ಅಕ್ಕಿ ಏನು ನೆನೆಸಿ ಇಟ್ಟಿದ್ದೇವಲ್ಲ ಅದನ್ನು ಕೂಡ ಜಾರಿಗೆ ಹಾಕಬೇಕು. ಇದರೊಟ್ಟಿಗೆ ನಾವೀಗ ಮಸಾಲೆ ಎಲ್ಲ ಏನು ಒಳ್ಳೆ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಜಾರಿಗೆ ಹಾಕಿ ಇದೆಲ್ಲವನ್ನು ಒಳ್ಳೆ ಮಾಡಿ ಸ್ಮೂದಾಗಿ ಪೇಸ್ಟ್ ಮಾಡಬೇಕಾಗ್ತದೆ ನಾವು. ಈಗ ನಾವು ಗ್ರೈಂಡ್ ಮಾಡಿದ ನಂತರ ಪೇಸ್ಟ್ ನೋಡಿ ಹೀಗೆ ಆಗಿದೆ. ಮಸಾಲೆದು ಕನ್ಸಿಸ್ಟೆನ್ಸಿ ನೋಡಿ ಒಂಥರ ಹೀಗೆ ಇರಬೇಕು. ತುಂಬ ತೆಳು ಕೂಡ ಆಗಬಾರ್ದು, ಹಾಗೆ ತುಂಬ ದಪ್ಪ ಕೂಡ ಆಗಬಾರ್ದು. ಯಾಕಂತ ಹೇಳಿದರೆ ನಾವು ಇದು ಒಂದೊಂದೇ ಪತ್ರೊಡೆ ಅಥವಾ ಕೆಸುವಿನ ಎಲೆ ಮೇಲೆ ಅದನ್ನು ಒಳ್ಳೆ ಮಾಡಿ ಲೇಪನ ಮಾಡಬೇಕಾಗ್ತದೆ. ಹಾಗೆ ಇರುವಾಗ ತುಂಬ ತೆಳು ಮಾಡಿದರೆ ಕೂಡ ಅದು ಜಾರ್ಕೊಂಡು ಹೋಗ್ತದೆ ತಿಳಿಯಾಗಿದ್ದರೆ. ಅದೇ ಥರ ತುಂಬ ದಪ್ಪ ಆದರೂ ಕೂಡ ಅದು ಒಳ್ಳೆಯದಾಗೋದಿಲ್ಲ, ಆಯಿತಾ? ತುಂಬ ತಿಕ್ ಆಗಿರ್ತದೆ, ಕಿತ್ತೋದ ಹಾಗೆ. ಹಾಗೆ ನಿಮಗೆ ಅದು ಗೊತ್ತಾಗ್ತದೆ ಕನ್ಸಿಸ್ಟೆನ್ಸಿ. ಈಗ ನಾವು ತೋರಿಸಿದ್ದೇವಲ್ಲ ಆ ಕನ್ಸಿಸ್ಟೆನ್ಸಿಯನ್ನು ಈಗ ನೀವೆಂತ ಮಾಡಬೇಕಂದ್ರೆ ಒಂದೊಂದೇ ಎಲೆಯನ್ನು ಉಲ್ಟಾ ಹೀಗೆ ಹಾಕಬೇಕು. ನಾವು ಆಗ ನಾನು ನಿಮಗೆ ತೋರಿಸಿದೆ ಅಲ್ಲ, ಅದು ಕೆಂಪು ಕಲರ್ ನರ ಥರ ಏನಿತ್ತಲ್ಲ ಅದನ್ನು ನಾವು ಹೇಗೆ ತೆಗೆದಿದ್ದೆವು. ಈಗ ಆ ಕಡೆಗೆ ಅಂದರೆ ಎಲೆಯ ಬೆನ್ನ ಮೇಲೆ ನಾವು ಈ ಥರ ಆ ಮಸಾಲೆಯನ್ನು ತಗೊಂಡು ಹಚ್ಚಬೇಕಾಗ್ತದೆ. ಚೆಂದ ಮಾಡಿ ಒಂದೊಂದೇ ಎಲೆಗೆ ಪೇಷನ್ಸಿಂದ ಹಚ್ಕೊಂಡು ಹೋಗಬೇಕು. ಈಗ ನೀವು ನೋಡಿದ್ರಲ್ಲ, ಒಂದು ಎಲೆ ಈ ಡೈರೆಕ್ಷನಲ್ಲಿ ಇಟ್ಟರೆ ಇನ್ನೊಂದು ಎಲೆ ಇನ್ನೊಂದು ಡೈರೆಕ್ಷನಲ್ಲಿ ಇಟ್ಟದು. ಯಾಕೆ ಅಂಥೇಳಿ ನಿಮಗೆ ಗೊತ್ತಾಗ್ತದೆ. ಅಂದರೆ ಈಗ ನಾವು ಎಲ್ಲ ಒಂದು ಸೆಟ್ ಮಾಡಿದ ನಂತರ ಒಂದರ ಮೇಲೆ ಒಂದು ಎಷ್ಟು ನಿಮಗೊಂದು 5ರಿಂದ 6 ಎಲೆ ಮಾಡ್ಬೋದು ಒಂದು ಸೆಟ್ಟಲ್ಲಿ, ಆಯಿತಾ? ಅದನ್ನು ಮತ್ತೆ ನಮಗೆ ರೋಲ್ ಮಾಡಲಿಕ್ಕೆ ಇರ್ತದೆ, ಆಯಿತಾ? ಹಾಗೆ ಇರುವಾಗ ಒಂದೊಂದು ಡೈರೆಕ್ಷನಲ್ಲಿ ಇಟ್ಟರೆ ನಿಮಗೆ ಈಸಿ ಆಗ್ತದೆ. ಒಂದು ಇದು ಮೇಲ್ಗಡೆ ಇನ್ನೊಂದು ಬಾಲ ಬರುವ ಹಾಗೆ ಆ ಥರ ಮಾಡಿ ಇಟ್ಟರೆ ಫೋಲ್ಡಿಂಗ್ ಅಂದರೆ ನಮಗೆ ಹೇಗೆ ರೋಲ್ ಮಾಡಬೇಕಲ್ಲ ಆಗ ನಿಮಗೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಲ್ಲ, ಒಂದೊಂದೇ ಎಲೆಗೆ ಒಂದರ ಮೇಲೆ ಒಂದನ್ನು ಇಟ್ಟು
ಹೀಗೆ ನಾವು ಮಸಾಲೆಯನ್ನು ತಾಗಿಸ್ತಾ ಬರಬೇಕು, ಆಯಿತಾ. ಇದೀಗ ನಮ್ಮದು ಒಂದು ಸೆಟ್ ಆಗಿದೆ. ಈಗ ನಾವು ಫೋಲ್ಡ್ ಹೇಗೆ ಮಾಡೋದು ಅಂತ ನೋಡುವ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆಚೆ ಸೈಡಲ್ಲಿ ಒಂದು ಫೋಲ್ಡ್, ಈಚೆ ಸೈಡಲ್ಲಿ ಒಂದು ಫೋಲ್ಡ್. ಹಾಗೆ ಮತ್ತು ನಾವು ಗಮ್ ಎಲ್ಲ ಹೇಗೆ ಹಾಕ್ತೇವಲ್ಲ ಹಾಗೆ ಸ್ವಲ್ಪ ಇಲ್ಲಿ ಮಸಾಲೆ ಹಾಕಬೇಕಾಯ್ತಾ, ಒಳ್ಳೆ ಸ್ವಲ್ಪ ಸ್ಟಿಕ್ ಆಗಲಿಕ್ಕೋಸ್ಕರ. ಮತ್ತು ಕೆಳಗಡೆಯಿಂದ ಹೀಗೆ ರೋಲ್ ಮಾಡ್ಕೊಂಡು ಬನ್ನಿ. ಅದೇ ಥರ ಮೇಲ್ಗಡೆಯಿಂದ ರೋಲ್ ಮಾಡಿ ಅದನ್ನು ಲಾಕ್ ಆಗ್ತದೆ ಅಲ್ಲಿಗೆ, ಆಯಿತಾ. ಇದು ಒಂದು ರೋಲ್ ಕಂಪ್ಲೀಟ್ ಆಯಿತು. ಈಗ ನಮ್ಮದು ಹೇಗೆ ಅಜ್ಜಿ ಅಮ್ಮ ಎಲ್ಲ ನಮ್ಮದು ಮದುವೆಗೆಲ್ಲ ಹೋದರೆ ಮೊದಲು ಹೇಗೆ ಸ್ವೀಟ್ಸ್ ಲಾಡು ಎಲ್ಲ ಕೊಟ್ಟರೆ ಹೇಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬರ್ತಿದ್ರಲ್ಲ, ಹಾಗೆ ರೋಲ್ ಮಾಡಿ ಇದರಲ್ಲಿ ನಮ್ಮದು ಸ್ಟೀಮ್ ಬರುವಂಥದ್ದು ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪ ನೀರಿಟ್ಟು ಮೇಲ್ಗಡೆ ಅದರದ್ದು ಒಳ್ಳೆ ಆವಿಯಲ್ಲಿ ಆಗಬೇಕು, ಹಾಗೆ ಅದನ್ನು ಇಟ್ಕೊಳ್ಬೇಕಾಗ್ತದೆ. ಈಗ ಇದನ್ನು ಮಾಡಿದ್ದೆಲ್ಲ ಸೆಟ್ಸ್ ಇದೆ ಅಲ್ಲ, ಎಲ್ಲ ಎಲೆಯ ಸೆಟ್ಸನ್ನು ಅದರಲ್ಲಿ ಹಾಗೆ ಇಟ್ಟು ಒಂದು 20 to 30 ಮಿನಿಟ್ಸ್ ನೀವು ಸ್ಟೀಮಲ್ಲಿ ಬಿಡಬೇಕಾಗ್ತದೆ. ಈಗ ಸ್ಟೀಮೆಲ್ಲ ಆದ ನಂತರ ನಮ್ಮದು ನೋಡಿ ಹೇಗೆ ಆಗಿದೆ ಅಂತ, ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು ಸ್ಟೀಮ್ ಆದ ನಂತರ, ಆಯಿತಾ. ನೋಡಲಿಕ್ಕೆ ಈಗಲೇ ತಿನ್ನುವ ಅಂತ, ಆದರೆ ಇನ್ನೂ ತಿನ್ನಲಿಕ್ಕೆ ರೆಡಿ ಆಗಲಿಲ್ಲ. ಈಗ ನಮಗೆ ಪತ್ರೊಡೆ ಉಪ್ಕರಿ ಮಾಡಲಿಕ್ಕೆ ಈಗ ನಾವು ಬೇಯಿಸಿದ್ದೇವಲ್ಲ ಪತ್ರೊಡೆ ಎಲೆಯನ್ನು, ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೇವೆ, ಇಲ್ಲಿ ಕಾಣ್ತಾ ಉಂಟಲ್ಲ ಹಾಗೆ. ಮತ್ತು ಸ್ವಲ್ಪ ತೆಂಗಿನ ತುರಿ, ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಮತ್ತು ಉದ್ದಿನ ಬೇಳೆಯನ್ನು ತಗೊಳ್ಬೇಕು. ಈಗ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಬೇಕು, ಒಳ್ಳೆ ಪರಿಮಳ ಮತ್ತು ಟೇಸ್ಟಿಗೋಸ್ಕರ. ಮತ್ತು ಉದ್ದಿನ ಬೇಳೆ ಹಾಕಿ ಮತ್ತು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಒಳ್ಳೆ ಫ್ರೈ ಮಾಡಬೇಕು, ಆಯಿತಾ. ರೋಸ್ಟ್ ಆಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಕೂಡ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಮತ್ತು ಸಣ್ಣದಾಗಿ ಹೀಗೆ ಪೀಸ್ ಮಾಡಿದ್ದೇವಲ್ಲ ಅದನ್ನು ಹಾಕಿ ಒಳ್ಳೆ ಮಾಡಿ ಅದನ್ನು ಮಿಕ್ಸ್ ಕೊಡಬೇಕು, ಆಯಿತಾ. ಮಿಕ್ಸ್ ಎಲ್ಲ ಕೊಟ್ಟಾದ ನಂತರ ಅದು ಹೀಗೆ ಕಾಣ್ತದೆ, ಆಯಿತಾ. ಈಗ ಇದು ಪತ್ರೊಡೆ ಉಪ್ಕರಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಈಗ ನಾವು ನೆಕ್ಸ್ಟ್ ರೆಸಿಪಿ ಪತ್ರೊಡೆ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಈಗ ನಾವು ಆಗ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ನಾವು ಸಪೂರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಈಗ ನಾವು ಹೇಗೆ ಕಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ, ನೈಫಲ್ಲಿ ಸ್ವಲ್ಪ ತುಂಬ ಸಪೂರ ಸಹ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ, ಈ ಥರ ಸಪೂರಾಗಿ ಕಟ್ ಮಾಡಬೇಕು. ಈಗ ಪ್ಯಾನಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡಲಿಕ್ಕೋಸ್ಕರ, ಮತ್ತು ಒಳ್ಳೆ ಸ್ಮೆಲ್ ಬರ್ತದೆ ತೆಂಗಿನೆಣ್ಣೆಯಲ್ಲಿ ಹಾಗೆ. ಮತ್ತು ಇದು ಒಂದೊಂದೇ ಸ್ಲೈಸನ್ನು ಇಡ್ತಾ ಹೋಗಬೇಕು. ನಾವು ಹೇಗೆ ಸಪೂರ ಕಟ್ ಮಾಡಿದ್ದೇವಲ್ಲ ಅದನ್ನು ಒಂದೊಂದೇ ಇಡ್ತಾ ಬನ್ನಿ. ಇದೆಲ್ಲ ಇನ್ನು ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು ಸೈಡ್ ಕಂಪ್ಲೀಟ್ ಫ್ರೈ ಆದ ನಂತರ ಮತ್ತು ನಾವು ಇನ್ನೊಂದು ಸೈಡ್ ತಿರುಗಿಸಿ ಹಾಕಬೇಕು. ಈಗ ನೋಡಿ ಒಂದು ಸೈಡ್ ಫ್ರೈ ಆಗಿದೆ, ಈಗ ಇನ್ನೊಂದು ಸೈಡ್ ನಾವು ತಿರುಗಿಸ್ತಾ ಇದ್ದೇವೆ. ಹಾಗೆ ಎರಡೂ ಸೈಡ್ ಫ್ರೈ ಆದ ನಂತರ ಅದು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ತಿನ್ನಲಿಕ್ಕೆ. ಹಾಗೆ ಆದ ನಂತರ ಅದನ್ನು ನೀವು ನೆಕ್ಸ್ಟ್ ಸೆಟ್ಟನ್ನು ಫ್ರೈ ಮಾಡಲಿಕ್ಕೆ ಹಾಕ್ಬೋದು. ಈಗ ನೋಡಿದ್ರಲ್ಲ ಪತ್ರೊಡೆ ಫ್ರೈ ಹೇಗೆ ಮಾಡೋದು ಮತ್ತು ಇದಕ್ಕಿಂತ ಮುಂಚೆದು ಪತ್ರೊಡೆ ಉಪ್ಕರಿ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನಿಮಗೆ ಏನಾದರೂ ಪತ್ರೊಡೆದು ವೆರೈಟೀಸ್ ಗೊತ್ತಿದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಕೂಡ ಅದನ್ನು ಟ್ರೈ ಮಾಡ್ತೇವೆ. ಇದಾಗಿತ್ತು ಇವತ್ತಿನ ಪತ್ರೊಡೆ ರೆಸಿಪಿ. Thank you for watching. Please like, share and subscribe our YouTube channel. Bye-bye.